ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವ ವಿಜಯ ತೃತೀಯ ಸರ್ಗದ ಮೊದಲನೇ ಶ್ಲೋಕ. ಅಥ ಕದಾಚನ ಸುಂದರನಂದನ ಸ್ಮಿತ ಮುಖೇಂದು ಧೃಷಾಂ ದಯಿತೌ ನೃಣಾಂ ಮಹಮಿತೋ ನಿಜ ಬಂಧು ಮುದೇ ಮುದಾ ಪ್ರಯಯತು ಸ್ವಜನೈ ಸಹ ದಂಪತಿ. ಪವಿತ್ರವಾದ ಶ್ರೀಮದ್ ಆಚಾರ್ಯರ ಚರಿತ್ರೆ, ಅವರ ಬಾಲಲೀಲೆಗಳ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲೂ ಕೂಡ. ಇದು ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರ ಮಾಡುವ ಒಂದು ಪರ್ವಕಾಲ. ಇವುಗಳೆಲ್ಲ ಗುರು ಋಷಭ ರಾಶಿಯಲ್ಲಿ ಇದ್ದಾಗ ಅನೇಕ ಜನರಿಗೆ ಗುರುಗಳ ಒಂದು ಅನುಗ್ರಹ ಬೇಕಾಗಿದೆ. ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಇದ್ದರೆ ಒಂದು ವ್ಯಕ್ತಿ ಜ್ಯೋತಿಷ ಶಾಸ್ತ್ರ ಪ್ರಕಾರ ಉತ್ತಮ ಸ್ಥಾನಕ್ಕೆ ಬರ್ತಾನೆ. ಒಂದು ಉಪನಯನ ಆಗಬೇಕು, ಗುರು ಅನುಗ್ರಹ ಬೇಕು. ಮುಂಜಿ ವಿವಾಹ ಶಾಸ್ತ್ರಾಧ್ಯಯನ ಆಗಬೇಕು, ಗುರು ಅನುಗ್ರಹವನ್ನು ನೋಡ್ತಾರೆ ಪ್ರಧಾನವಾಗಿ. ಗುರು ಅನುಗ್ರಹ ಇದ್ದು ಬಿಟ್ರೆ ಚೆನ್ನಾಗಿರ್ತಾನೆ. ಮತ್ತು ಗುರು ಋಷಭ ರಾಶಿಯಲ್ಲಿ ಇರುವಾಗ ಪುಷ್ಕರ ಅಂತ, ಪುಷ್ಕರ ಎಲ್ಲಿ ಸಾಮಾನ್ಯವಾಗಿ ಒಂದು ವಿಚಾರ ಮಾಡೋದುಂಟು. ಪುಷ್ಕರ ಎಂಬುದು ಬ್ರಹ್ಮದೇವರ ಕಮಂಡಲುವಿನಲ್ಲಿ ಇರತಕ್ಕ ಒಂದು ತೀರ್ಥ. ಆ ತೀರ್ಥಕ್ಕೆ ಒಂದು ಅಭಿಮಾನಿ ದೇವತೆ ಇದ್ದಾರೆ, ಋಷಿ ಇದ್ದಾರೆ. ಪುಷ್ಕರ ಅಂತ ಒಂದು ಋಷಿ, ಅವರು ತಪಸ್ ಮಾಡಿ ತೀರ್ಥ ರೂಪವನ್ನು ಪಡೆದರು ಅಂತ ಬರುತ್ತದೆ ಪುರಾಣಗಳಲ್ಲಿ. ಅಂತ ಪುಷ್ಕರ ಅವರು ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿದರಂತೆ. ಗುರು ಬೃಹಸ್ಪತಿ ಆಚಾರ್ಯರು ಬ್ರಹ್ಮದೇವರು ಕೇಳಿದರಂತೆ, ಏನ್ ಬೇಕು ನಿನಗೆ, ನನಗೆ ಆ ಪುಷ್ಕರವನ್ನು ಕೊಡು ಹಾಗೆ ಅಂತ. ಪುಷ್ಕರ ಹೇಳ್ತಾನೆ, ಇಲ್ಲ, ನಾನು ಬ್ರಹ್ಮದೇವರು ಬಿಟ್ಟು ಹೋಗೋದಿಲ್ಲ ಹಾಗೆ ಅಂತ. ಅದರಿಂದ ಇಬ್ಬರಿಗೂ ಒಂದು ಲೋಕೋಪಕಾರ ಆಗಬೇಕು ಅಂತ ಬೃಹಸ್ಪತಿ ಆಚಾರ್ಯರು ಕೇಳಿತ್ತು. ಅದರಿಂದ ಬ್ರಹ್ಮದೇವರು ಏನ್ ಮಾಡಿದರು, ಗುರು ಸಂಚಾರ ಮಾಡುವಾಗ ಮೊದಲ 12 ದಿವಸ ಒಂದೊಂದು ನದಿಯಲ್ಲಿ ಇದ್ದು ಬಾ, ಕೋಟಿ ಸೂರ್ಯಗ್ರಹಣ ಆ ಸಂದರ್ಭದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯ ಬರಲಿ ಹಾಗೆ ಅಂತ. ಪ್ರಕೃತ ಋಷಭ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಇರುವಾಗ ಗಂಗೆಯಲ್ಲಿ ಪುಷ್ಕರನ ಸನ್ನಿಧಾನ ಮೊದಲು 12 ದಿವಸ. ಗುರು ಪ್ರವೇಶ ಒಂದು ರಾಶಿಯಲ್ಲಿ ಪ್ರವೇಶ ಆದ ಮೊದಲು 12 ದಿವಸ ಸನ್ನಿಧಾನ ಇರುತ್ತದೆ. ಋಷಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ನರ್ಮದೆಯಲ್ಲಿ ಪುಷ್ಕರನ ಸನ್ನಿಧಾನ ಇರುತ್ತದೆ. ನೋಡಿ, ಬ್ರಹ್ಮದೇವರ ಕಮಂಡಲುವಿನ ತೀರ್ಥ, ಅಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ, ಸ್ಮರಣೆ ಮಾಡಿದರೂ ಮಹಾಪುಣ್ಯ. ಸ್ನಾನಕ್ಕೆ ಆಗಲ್ಲ, ಸ್ಮರಣೆ ಮಾಡೋಣ. ಈ ರೀತಿಯಾಗಿ ಈಗ ನೋಡಿ, ಇದು 2ನೇ ದಿವಸ. ನಿನ್ನೆ ರಾಶಿ ಪಲ್ಲಟ ಆಗಿರೋದು. ಅದರಿಂದ 12 ದಿವಸ ಈಗ ನಾವು ನೋಡ್ತಾ ಇರೋದು 2ನೇ ದಿವಸ. ಈಗ ಪುಷ್ಕರದಲ್ಲಿ ನರ್ಮದೆಯಲ್ಲಿ ಪುಷ್ಕರನ ಸನ್ನಿಧಾನ ಇರುತ್ತದೆ ಅಂತ, ಅಲ್ಲಿ ಸ್ನಾನ ವಿಶೇಷ, ನರ್ಮದೆಯ ಸ್ಮರಣೆ ವಿಶೇಷ. ನರ್ಮದಾ ತೀರ್ಥ ಅಂತರ್ಯಾಮಿ ಪರಮಾತ್ಮ, ಮತ್ಸ್ಯರೂಪಿ ಪರಮಾತ್ಮನ ನಮಸ್ಕಾರ ಸ್ತೋತ್ರ ಅದು ವಿಶೇಷ. ಅಂತ ಒಂದು ಸಂದರ್ಭದಲ್ಲಿ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥರು, ನೋಡಿ ಅವರ ಹೆಸರೇ ಆನಂದ ತೀರ್ಥರು, ಆನಂದವನ್ನು ಕೊಡತಕ್ಕ ಶಾಸ್ತ್ರವನ್ನ ರಚನೆ ಮಾಡಿದ್ದರಿಂದ ಅವರಿಗೆ ಆನಂದ ತೀರ್ಥ. ತೀರ್ಥ ಅಂದ್ರೆ ಪರಮ ಪವಿತ್ರ, ಶುದ್ಧ ಆದವರು. ಅವರ ಚರಿತ್ರೆ ಮಹಾಶುದ್ಧ. ಅದನ್ನು ಓದೋದು ನಮಗೆ ನಿಜವಾಗಲೂ ಪುಷ್ಕರ ಸ್ನಾನವನ್ನು, ಅದಕ್ಕಿಂತ ಮಿಗಿಲಾದ ಪುಣ್ಯವನ್ನು ತಂದುಕೊಡತಕ್ಕದ್ದು. ಅದರಿಂದ ಆಚಾರ್ಯರ ಚರಿತ್ರೆಯನ್ನ ಶ್ರದ್ಧಾಭಕ್ತಿಯಿಂದ ನಾವು ಕೇಳಿದರೆ ನರ್ಮದೆಯಲ್ಲಿ ಪುಷ್ಕರದಲ್ಲಿ ಸ್ನಾನ ಮಾಡಿಕ್ಕಿಂತಲೂ ಅಧಿಕ ಪುಣ್ಯವನ್ನ ನಮಗೆ ಆಚಾರ್ಯರು ಅನುಗ್ರಹ ಮಾಡ್ತಾರೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಎಂಬ ಅದರಲ್ಲಿ 2ನೇ ಮಾತಿಲ್ಲ. ಅದು ಅಂತಹ ಒಂದು ಸುಸಂದರ್ಭದಲ್ಲಿ ತೃತೀಯ ಸರ್ಗವನ್ನು ನಾವು ಪ್ರಾರಂಭ ಮಾಡೋಣ. ಕಥಾಂತರಾಣಿ ವಿಶೇಷಾಕಾರೇಣ ಭಕ್ತು ಉಪಕ್ರಮತೆ. ಇನ್ನು ಅನೇಕ ಲೀಲೆಗಳನ್ನು ಆಚಾರ್ಯರ, ಸುಮಧ್ವ ವಿಜಯ ಅಂದ್ರೆ ಆಚಾರ್ಯರ ಲೀಲೆಗಳನ್ನ ವರ್ಣನೆ ಮಾಡಿದ್ದಾರೆ. ಒಂದು ವಿಶೇಷಾಕಾರೇಣ, ಒಂದು ವಿಶೇಷ ರೂಪದಿಂದ ಆ ಪ್ರಾರಂಭವನ್ನು, ಇನ್ನೊಂದು ಘಟನೆಯನ್ನು ಕೂಡ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಕಥಾಂತರ ದ್ಯೋತಕೋ ಅಥ ಶಬ್ದ, ಅಥ ಅಂತ ಪ್ರಾರಂಭ ಆಗ್ತದೆ. ಅದು ಮತ್ತೊಂದು ಕಥೆಯನ್ನು ಹೇಳುವ ಆರಂಭದ ಒಂದು ಮಾತು. ನೋಡಿ, ಅಥ ಶಬ್ದ
ಮಂಗಳ ಅನಂತರ ಆರಂಭ ಪ್ರಶ್ನ ಕಾರ್ತ್ಸ್ನೇಷು ಅಥೋ ಅಥ ಇತ್ಯಮರಃ ಅಂತ ಅನೇಕ ಅರ್ಥದಲ್ಲಿ ಅಥ ಶಬ್ದ ಬಂದಿದೆ. ಅಥ ಎಂಬುದು ಮಂಗಳ ಸೂಚಕವಾಗಿದೆ. ಒಂದು ಪ್ರಾರಂಭ ಮಾಡಬೇಕು ಅಂದ್ರೆ ಅಥ ನೋಡಿ, ಬ್ರಹ್ಮಸೂತ್ರ ಕೇಳ್ತೀವಿ, ಅಥ ಅಥೋ ಬ್ರಹ್ಮ ಜಿಜ್ಞಾಸ ಓಂ, ಅಲ್ಲಿ ಅಥ ಶಬ್ದ ಮಂಗಳಾರ್ಥಕ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅಥ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಅನಂತರ ಅಂತ ಒಂದು ಅಧಿಕಾರವನ್ನು ಪಡೆದ ಮೇಲೆ ಅಂತ ಒಂದು ಅರ್ಥ ಬರುತ್ತದೆ ಅಂತ ಅಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ. ಪ್ರಕೃತ ಅಥ ಅಂದ್ರೆ ಇಲ್ಲಿ ಕಥಾಂತರ, ಮತ್ತೊಂದು ಕಥೆಯನ್ನು, ಘಟನೆಯನ್ನು ಹೇಳ್ತಾ ಇದ್ದಾರೆ. ಕದಾಚನ ಒಂದು ಕಾಲದಲ್ಲಿ, ಕಸ್ಮಿಂಶ್ಚಿತ್ ಕಾಲೇ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ, ಆಚಾರ್ಯರ ಮಂದಹಾಸ ಕೂಡಿದವಾದ ಮುಖ, ಅದು ಚಂದ್ರನಂತೆ ಶೋಭಾಯಮಾನವಾಗಿ ಇದೆ, ನೋಡುವವರಿಗೆ ಆನಂದವನ್ನು ತಂದುಕೊಡತಕ್ಕ ಮುಖ. ಅಂಥ ಮುಖವನ್ನು ನೃಣಾಂ ದಯಿತೌ, ಮನುಷ್ಯರಲ್ಲಿ ಆ ದಂಪತಿಗಳು, ಜಾಯಾಚ ಪತಿಶ್ಚ ದಂಪತಿ ಅಂತ. ನೃಣಾಂ ಅಂದ್ರೆ ದಯಿತೌ ಅಂದ್ರೆ ದಂಪತಿ ಅಂತ, ಪ್ರಿಯವು ಅಂತ ಅರ್ಥ. ಆ ಮಧ್ಯಗೇಹ ಭಟ್ಟರು ಮತ್ತು ಅವರ ಮಡದಿಯರು, ಅವರು ನೃಣಾಂ ದಯಿತೌ. ನಿಜಂ ನಿಜಾನಾಂ ಆತ್ಮೀಯ ಬಂಧೂನಾಂ ಉದೇ ಸಂತೋಷಾಯ, ತಮ್ಮ ಬಂಧು ಜನರ ಒಂದು ಸಂತೋಷಕ್ಕಾಗಿ, ಸ್ವಜನೈಹಿ ತಮ್ಮ ಜನರಿಂದ ಕೂಡಿಕೊಂಡು, ಮಹಂ ಉತ್ಸವಂ ಉದ್ದೇಶ್ಯ, ಒಂದು ಉತ್ಸವ, ಒಂದು ವಿವಾಹದ ಸಂದರ್ಭ, ಆ ಉತ್ಸವಕ್ಕೆ ಸ್ವಮಂದಿರ ತಮ್ಮ ಮನೆಯಿಂದ ಮುದಾ ಪ್ರೀತಿಯಿಂದ ಪ್ರಯಯತು ಹೊರಟರು ಅಂತ ಅರ್ಥ. ಮದುವೆ ಸಂದರ್ಭಕ್ಕಾಗಿ ಆ ಜನರ ಸಂತೋಷ ಆಗಲಿ ಅಂತೇಳಿ ತಮ್ಮ ಜನರಿಂದೆಲ್ಲ ಕೂಡಿಕೊಂಡು ಮಧ್ಯಗೇಹ ಭಟ್ಟರು ಮತ್ತು ಅವರ ಮಡದಿ ಇಬ್ಬರೂ ಕೂಡ ಮಗುವನ್ನು ಕರೆದುಕೊಂಡು, ವಾಸುದೇವನನ್ನು ಕರ್ಕೊಂಡು ಮದುವೆ ಮನೆಗೆ, ತಮ್ಮ ಮನೆಯನ್ನು ಬಿಟ್ಟು ಮದುವೆ ಮನೆಗೆ ಹೋದರು ಅಂತ, ಮದುವೆಗಾಗಿ ಹೋಗ್ತಾರೆ ಅಂತ ಒಂದು ಅರ್ಥವನ್ನು ಕೊಡುತ್ತೆ ಶ್ಲೋಕ ಇದು. ಅಥ ಕದಾಚನ ಸುಂದರ ನಂದನ ಸ್ಮಿತ ಮುಖೇಂದು ದೃಶಾಂ ದಯಿತೌ ನೃಣಾಮಹಮಿತೋ ನಿಜ ಬಂಧು ಮುದೇ ಮುದಾ ಪ್ರಯಯತು ಸ್ವಜನೈ ಸಹ ದಂಪತಿ. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.